ಪೂರ ನೀರಾಯ್ತು. ಈಗ ಒಂದು ಚಹಾ ಕುಡಿಬೇಕಿತ್ತು. ಚಾ ಬೇಕಾ? ವೆಚ್ಚದಲ್ಲಿ ಸೀಟ್ ಬೆಲ್ಟ್ ಇಲ್ಲಿ ಹುಡ್ತಾ ಇದ್ದೇನೆ, ಇಲ್ಲಿ ಇರೋದಂತ ಮಂಡೆಯಲ್ಲೇ ಇಲ್ಲ. ಕರ್ಮ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಷಸ್ ಲೈಫ್ ಸ್ಟೈಲ್. ನನ್ನ ಹಸ್ಬೆಂಡಿಗಂತೂ ಈ ತಿಂಗಳಲ್ಲಿ ಖರ್ಚು. ಯಾಕಂದ್ರೆ ನನ್ನ ಬರ್ತ್ಡೇ ಇದೆ ಜುಲೈ 9ಗೆ, ನನ್ನ ಅತ್ತೆ ಬರ್ತ್ಡೇ ಇದೆ ಜುಲೈ 7ಗೆ. ನಾವಿವಾಗ ಹೊರಟ್ವಿ ಸ್ವಲ್ಪ ಬರ್ತ್ಡೇ ಶಾಪಿಂಗ್, ಗಿಫ್ಟ್ ಪರ್ಚೇಸಿಂಗ್ ಅಂತ. ನೋಡಿ, ಈ ಪ್ಲೇಸ್ ಏನು ಕಾಣಿಸ್ತಾ ಇದೆ ಅಲ್ಲ, ಇದು ಕಾರ್ಕಳದಲ್ಲಿರುವ ಗೊಮ್ಮಟೇಶ್ವರ ಬೆಟ್ಟ. ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಇದು ಶ್ರವಣಬೆಳಗೊಳದ ನಂತರ ಸೆಕೆಂಡ್ ಪ್ಲೇಸ್ ನಲ್ಲಿರುವ ಬಾಹುಬಲಿಯ ಟಾಲೆಸ್ಟ್ ಸ್ಟ್ಯಾಚು ಇರುವಂತ ಬೆಟ್ಟ ಇದಾಗಿದೆ. ಮುಂದೆ ಈ ಪ್ಲೇಸ್ ನ ಬಗ್ಗೆ ಹೇಗಿದೆ ಮತ್ತು ಅಲ್ಲಿಯ ಹಿಸ್ಟ್ರಿ ಬಗ್ಗೆ ಎಲ್ಲ ನಾನ್ ನಿಮ್ಗೆ ವಿಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ನಾವು ಬಂದ್ವಿ ಕಾರ್ಕಳದಲ್ಲಿರುವ ಆಭರಣ ಜುವೆಲ್ಲರ್ಸ್ಗೆ. ಸೊ ಈ ಆಭರಣ ಜುವೆಲ್ಲರ್ಸ್ ನ ಕಾರ್ಕಳ ಬ್ರಾಂಚ್ ಬಗ್ಗೆ ಹೇಳೋದಾದ್ರೆ, ಇವರ ಸರ್ವಿಸ್ ತುಂಬಾನೇ ಚೆನ್ನಾಗಿದೆ. ಇವನ್ ವೆರೈಟೀಸ್ ಆಫ್ ಜುವೆಲ್ಲರೀಸ್ ಕೂಡ ತುಂಬಾನೇ ಇದೆ. ನಂಗಂತೂ ಇವರ ಸರ್ವಿಸ್ ತುಂಬಾನೇ ಇಷ್ಟ ಆಯ್ತು. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ, ಇದು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ. ಇದು ಕಾರ್ಕಳ ಪೇಟೆಯಲ್ಲಿರುವ ವೆಂಕಟರಮಣ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿದೆ ಅಷ್ಟೇ. ಇದೇ ನೋಡಿ ಕಾರ್ಕಳದಲ್ಲಿರುವ ಆಭರಣ ಜುವೆಲ್ಲರ್ಸ್. ಹೀಗೆ ನಮ್ಮ ಗೋಲ್ಡ್ ಪರ್ಚೇಸ್ ಎಲ್ಲ ಮಾಡಿ ನಾವು ಮೇಲ್ಗಡೆ ಹೊರಟ್ವಿ. ಅಲ್ಲಿ ಪಿಯರ್ಸಿಂಗ್ ಮಾಡ್ತಾರೆ. ಸೊ ನಾನು ಈಗ ಇಲ್ಲಿ ಪಿಯರ್ಸಿಂಗ್ ಮಾಡಿಸ್ಕೊಳ್ತಾ ಇದ್ದೇನೆ. ನೋಡಿ ನನ್ನ ರಿಯಾಕ್ಷನ್ ಹೇಗಿದೆ ಅಂತ. ನೆಕ್ಸ್ಟ್ ನಾವು ಹೊರಟ್ವಿ ಉಡುಪಿಗೆ. ಸೊ ಇಲ್ಲೇನು ಡಿಸೈಡ್ ಮಾಡಲಿಲ್ಲ ನಾವು ಜಯಲಕ್ಷ್ಮಿಗೆ ಹೋಗೋದಾ ಗೀತಾಂಜಲಿಗೆ ಹೋಗೋದ ಅಂತ ಕನ್ಫ್ಯೂಷನ್ ಅಲ್ಲೇ ಹೋಗ್ತಾ ಇದ್ದೇವೆ ಡ್ರೆಸ್ ಶಾಪಿಂಗ್ ಮಾಡುವ ಅಂತ. ಇದು ನೋಡಿ, ಇದು ಪರಶುರಾಮ ಥೀಮ್ ಪಾರ್ಕ್. ಇದು ಬೈಲೂರು ಎಂಬ ಊರಿನ ಉಮಿಕಲ್ ಬೆಟ್ಟದ ಮೇಲೆ ಇದೆ. ಇದರ ಕನ್ಸ್ಟ್ರಕ್ಷನ್ ಇನ್ನು ನಡೀತಾ ಇದೆ. ನಾವೀಗ ತಲುಪಿದ್ವಿ ಹಿರಿಯಡ್ಕ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ದ್ವಾರ ಕಾಣಿಸ್ತಿದೆ ಅಲ್ಲ, ಇದು ಹಿರಿಯಡ್ಕದ ಒಂದು ಫೇಮಸ್ ಟೆಂಪಲ್ ಆಗಿದೆ. ಅಂತೂ ಇಂತೂ ಕನ್ಫ್ಯೂಷನ್ ಇಂದ ಎಲ್ಲ ಫೈನಲ್ ಡಿಸಿಷನ್ ತಗೊಂಡು ಬಂದ್ವಿ ನಾವು ಗೀತಾಂಜಲಿಗೆ. ಗೀತಾಂಜಲಿಯಿಂದ ಹೊರಟು ನಾವು ಬಂದ್ವಿ ಡಿ ಮಾರ್ಟ್ಗೆ. ಹೇಗೂ ಉಡುಪಿ ತನಕ ಬಂದಿದ್ದೇವಲ್ವಾ, ಹಾಗೆ ಸ್ವಲ್ಪ ಮನೆಗೆ ಬೇಕಾದ ರೇಷನ್ ಐಟಮ್ಸ್ ಎಲ್ಲ ತಗೊಳ್ಳುವ ಅಂತ. ಸೊ ಡಿ ಮಾರ್ಟ್ ನಲ್ಲಿ ಶಾಪಿಂಗ್ ಆದ ನಂತರ ನಾವು ಹೊರಟ್ವಿ ವಾಪಸ್ ಮನೆಗೆ. ಪೂರ ನೀರಾಯ್ತು, ದೊಡ್ಡ ಬಿಲ್ ಆಯ್ತು. ಇವತ್ತು ನನಗೆ ಕರಾಳ ದಿನ. ಮಳೆಯಲ್ಲಿ ಜೊತೆಯಲ್ಲಿ ಫ್ಯಾಮಿಲಿ ಜೊತೆ ಒಂದಿನ ಆ ಕಡೆ ಹೊರಗಡೆ ಬರೋಣ ಅಂತ ಡಿಸೈಡ್ ಮಾಡಿದ್ದು. ಇಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನು ಮಾಡೋದು, ಎಲ್ಲ ದೈವೇಚ್ಛೆ. ನೋಡಿ ಗಾಯ್ಸ್, ಇದು ನಮ್ಮೂರು, ನಮ್ಮ ಉಡುಪಿ. ಸ್ವಲ್ಪ ಟ್ರಾಫಿಕ್ ಇದೆ. ಎಲ್ಲೇ ಹೋಗಿ ಏನೇ ಹುಡುಕಾಡಿ ಅಲ್ಲ, ಎಲ್ಲೂ ಬೇಕಾದ್ರೂ ತಿರ್ಗಾಡಿ, ಈ ಉಡುಪಿ ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಡ್ರೈವಿಂಗ್ ಮಾಡೋದು ಮಜಾನೇ ಇದೆಯಲ್ಲ, ಬೇರೆನೆ. ಇಲ್ಲಿ ಹಾರ್ನ್ ಹಾಕೋದು, ಕೆಲವರು ರಾಂಗ್ ಸೈಡಲ್ಲಿ ಹೋದಾಗ ಬೈಯೋದು, ಅವ್ರು ಬಂದಾಗ ಅವ್ರಿಗೆ ಬೈಯೋದು, ನಾವು ಹೋದಾಗ ನಮ್ಗೆ ಬೈಯೋದು, ಅದ್ರ ಮಜಾನೇ ಬೇರೆ. ರೋಡ್ ಇದ್ದದ್ದು ಡಬಲ್ ಆಗೋದು, ಡಬಲ್ ಇದ್ದದ್ದು ಸಿಂಗಲ್ ಆಗೋದು. 2 ವರ್ಷದಿಂದ ಈ ರೋಡ್ ಹಿಂಗೇ ಇದೆ. ಯಾವಾಗ ಆಗುತ್ತೋ ದೇವ್ರಿಗೆ ಗೊತ್ತು. ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ.
ಇದು ಇಂದ್ರಾಳಿ ಜಂಕ್ಷನ್ ಹತ್ರ. ಇಂದ್ರಾಳಿ ನಮ್ದು ಈಗ ನೆಕ್ಸ್ಟ್ ಇಂದ್ರಾಳಿ ಸಿಗೋದು ಬರ್ತಾರೆ. ನೋಡಿ ರಾಂಗ್ ಸೈಡಲ್ಲೆಲ್ಲ ಬರ್ತಾರೆ. ಇದು ಡಬಲ್ ರೋಡಿಂದ ಸಿಂಗಲ್ ರೋಡ್ ಆಯಿತು. ಇದು ಮೇ ಬಿ ನನ್ಗೆ ಗೊತ್ತಿದ್ದ ಥರ ಒಂದು ಲಾಕ್ಡೌನ್ ಆಗಿ ಒಂದು ಇವಾಗ 3.5 ವರ್ಷ ಆಯಿತು. ಇನ್ನೂ ಇದು ರೋಡ್ ಒಂದು ಆಗ್ತಾ ಇಲ್ಲ. ಯಾಕಂತ ಗೊತ್ತಿಲ್ಲ, ಏನೋ ಪ್ರಾಬ್ಲಮ್ ಇರ್ಬೋದು ಬಹುಶಃ. ಇಲ್ಲಿ ಮತ್ತು ಈ ಮಣಿಪಾಲ್ ನಾವು ಕ್ರಾಸ್ ಆದಮೇಲೆ ಬರ್ಕೊಳಕ್ಕೆ ಹೋಗುವಾಗ ಅಲ್ಲೂ ಜಂಕ್ಷನ್ ಅಷ್ಟೇ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಮತ್ತು ನಮ್ಮ ಉಡುಪಿಯವರು, ನಾವು ದಕ್ಷಿಣ ಕನ್ನಡದವರು, ಉಡುಪಿಯವರು ಏನು ಗೊತ್ತಾ, ಉದಾರ ಹೃದಯದವರು ಅಂತ ಹೇಳ್ತಾರಲ್ವ. ಏನಿದ್ರು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ ನಾವು. ಇದು ಯಾಕಾಗಲಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ಕೇಳೋರು ಇಲ್ಲ. ನೋಡಿ ಇದೆ ಇಂದ್ರಾಳಿ. ಇದೊಂದು ಕೆಳಗಡೆ ಇದು ರೈಲು ಹಳಿ ಇದೆ. ಇದು ನೋಡಿ ಇವಾಗ ಆಗುತ್ತೆ ಅಂತ ಹೇಳಿ ಬಂದ್ಬಿಟ್ಟು ಈ ಇದೆಲ್ಲ ತಂದು ಇಟ್ಟಿದ್ದಾರೆ. ಒಂದು 6 ತಿಂಗಳಾಯಿತು. ಯಾವಾಗ ಆಗುತ್ತೋ ದೇವರಿಗೇ ಗೊತ್ತು. ಇದಾಗಿತ್ತು ಇವತ್ತಿನ ಬರ್ತ್ಡೇ ಸೀರೀಸ್ ನ ಗಿಫ್ಟ್ ಪರ್ಚೇಸಿಂಗ್ ಬ್ಲಾಗ್. ಮತ್ತು ಇನ್ನಷ್ಟು ಯೂಸ್ಫುಲ್ ಕಂಟೆಂಟ್ ಜೊತೆ ಬರ್ತೀನಿ. ಅದಕ್ಕೋಸ್ಕರ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಡೀರಿ ಬೆಲ್ ಐತಾನ್.